ಒಳಗಡೆ ಇರೋದು ಅಜ್ಜಿ ತಾನೆ? ಹೌದು. ಅವ್ರ ಹತ್ರ ಫೋನ್ ಇದೆಯಾ? ಇದೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿರ್ತಾರೆ ಅವ್ರಿಗೆ? ಸೂರ್ಯ ಅವರೇ, ಸ್ವಾತಿ ಫ್ರೆಂಡ್ಸ್ ಯಾರೋ ಕಾಲ್ ಮಾಡಿರ್ತಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಮೊದಲು ನೀವು ಹೋಗಿ ಮಲ್ಕೊಳ್ಳಿ, ನಾನು ಬರ್ತೀನಿ. ಇಷ್ಟು ದಿವಸಗಳಾದ್ಮೇಲೆ ನಿಮಗೆ ನನ್ನ ನೆನಪಾಯ್ತು ಅಲ್ವಾ? ಹಾಗಲ್ಲ ವೈಜು, ನೀನು ಎಲ್ಲಿದ್ದೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಬೇರೆ ಯಾರಿಗೂ ಹೇಳ್ದೆ ಕೇಳದೆ ಇಲ್ಲಿ ಬಂದು ಸೆಟ್ಲ್ ಆಗಿದೆಯಾ. ಅದು ಅಲ್ಲದೆ ಯಾರ ಸಹವಾಸ ಬೇಡ ಅಂತ ನಾನು ಬ್ಯಾಂಕಾಕ್ ಹೋಗಿದ್ದೆ. ವೈಜು, ನಾನೀಗ ಮೊದಲಿನ ಚಿದಂಬರಂ ಅಲ್ಲ, ತುಂಬ ಬದಲಾಗಿದ್ದೀನಿ. ಬಾ, ನನ್ನ ಜೊತೆ ಬಂದಿದ್ಬಿಡು. ನಾನು ನಿಮ್ಮ ಜೊತೆ ಬಂದಿರೋದನ್ನ ಬಿಟ್ಟು ಬೇರೆ ಏನಾದರೂ ವಿಷಯ ಇದ್ರೆ ಹೇಳಿ. ವೈಜು, ನಾನು ಮಾಡಿದ ತಪ್ಪು ಏನು ಅಂತ ನನಗೆ ಅರಿವಾಗಿದೆ. ದಯವಿಟ್ಟು ನನ್ನ ಮಾತು ಕೇಳು, ನನ್ನ ಜೊತೆಗೆ ಬಂದಿದ್ಬಿಡು. ನಾನು, ನೀನು, ರಂಜಿತ್ ಎಲ್ಲ ಸುಖವಾಗಿರೋಣ. ಆವತ್ತು ನಿಮ್ಮ ಮಾತು ಕೇಳಿದ್ದಕ್ಕೆ ನನಗಿವತ್ತು ಈ ಸ್ಥಿತಿ ಬಂದಿರೋದು. ನೀವು ಮಾಡಿದ ದ್ರೋಹಕ್ಕೆ, ಅನ್ಯಾಯಕ್ಕೆ ನನ್ನ ಮಗನೇ ನನ್ನಿಂದ ದೂರ ಆಗ್ಬಿಟ್ಟ. ಅವನೇ ನಮ್ಮ ಜೊತೆ ಇಲ್ಲದೆ ಇದ್ಮೇಲೆ ನಿಮ್ಮ ಹತ್ರ ನನಗೇನು ಕೆಲಸ? ಅದು ಹಾಗಲ್ಲ ವೈಜು. ನೋಡಿ, ನಾನಿಲ್ಲಿ ನೆಮ್ಮದಿಯಾಗಿ ಸುಖವಾಗಿದ್ದೀನಿ. ಮತ್ತೆ ನಿಮ್ಮ ಆ ಪಾಪದ ಕುಪ್ಪಕ್ಕೆ ನನ್ನನ್ನು ಕರೆಯೋ ಪ್ರಯತ್ನ ಮಾಡಬೇಡಿ. ಸುಮ್ಮನೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಮತ್ತೆ ಇಲ್ಲಿಗೆ ಬರಬೇಡಿ. ಸರಿ, ನಿನಗೆ ಇಲ್ಲೇ ಸಂತೋಷ ನೆಮ್ಮದಿ ಸಿಗತ್ತೆ ಅನ್ನೋ ಹಾಗಿದ್ರೆ ನೀನು ಇಲ್ಲೇ ಇದ್ಬಿಡು. ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಮಗನಿಗಾದರೂ ನನ್ನ ಜೊತೆ ಬಂದಿರೋದಕ್ಕೆ ಸ್ವಲ್ಪ ಬುದ್ಧಿ ಹೇಳು. ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಸುಳ್ಳು ಹೇಳಬೇಡಿ ವೈಜಯಂತಿ ಅವರೇ, ನಿಮ್ಮ ಮಗನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೂ ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ? ನೀನಿನ್ನೂ ಇವ್ರ ಸಹವಾಸ ಬಿಟ್ಟಿಲ್ವಾ? ಸ್ನೇಹಿತರೆಲ್ಲಾದರೂ ದೂರ ಆಗ್ತಾರಾ ವೈಜಯಂತಿ ಅವರೇ? ನಮ್ಮ ವಿಷಯ ಬಿಡಿ. ಪಾಪ ಚಿದಂಬರಂ ಅವರು ನಿಮ್ಮಿಂದ, ನಿಮ್ಮ ಮಗನಿಂದ ದೂರ ಇದ್ದು ತುಂಬ ಕಷ್ಟಪಡ್ತಿದ್ದಾರೆ. ಅವ್ರ ಸಂಕಟ ನೋಡೋಕ್ಕಾಗದೆ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನೋಡಿ, ದೊಡ್ಡ ಮನ್ಸು ಮಾಡಿ ನೀವು ನಿಮ್ಮ ಮಗ ಇಬ್ಬರು ಚಿದಂಬರಂ ಜೊತೆ ಇದ್ಬಿಡಿ. ನೀವೇನೇ ಹೇಳಿದ್ರು ನನ್ನ ಮಗನ ಬಗ್ಗೆ ಯಾರ ಹತ್ರನೂ ಏನೂ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ಅವನು ಯಾರಿಗೂ ನನ್ನ ಬಗ್ಗೆ ಹೇಳಬೇಡ ಅಂತ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾನೆ. ಒಂದು ಕೆಲಸ ಮಾಡಿ, ನೀವೇ ಅವನಿಗೊಂದು ಫೋನ್ ಮಾಡಿ. ನಿಮಗೂ ಅವನ ಮಗ ತಾನೇ? ವೈಜು, ನಾನು ಅವನಿಗೆ ಇವ್ರು ಮಾತ್ರ ಅಲ್ಲ, ಅನ್ನೋ ನಂಬರ್ ಯಾವುದೇ ಬಂದರೂ ರಂಜಿತ್ತು ಕಾಲ್ ಪಿಕ್ ಮಾಡಲ್ಲ. ಅವರು ಫೋನ್ ಪಿಕ್ ಮಾಡೋದು ನಿಮ್ಮ ನಂಬರ್ನ ಮಾತ್ರ. ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ. ಅವರವರ ಕರ್ಮ, ಅವರವರ ಧರ್ಮ. ಧರ್ಮ ಕರ್ಮ ಕಳ್ಕೊಂಡಾಗ ತಾನೆ ಮುಕ್ತಿ ಸಿಗೋದು. ಇವರು ಮಾಡಿರೋ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ. ವೈಜಯಂತಿ ಅವರೇ, ನೀವು ಇವ್ರ ಧರ್ಮ ಪತ್ನಿ, ನೀವೇ ಹೀಗೆಲ್ಲ ಮಾತಾಡ್ಬೋದಾ? ಅಲ್ಲ, ಅವ್ರ ತಪ್ಪನ್ನ ಅವ್ರು ಒಪ್ಕೊಂಡು ನಿಮ್ಮ ಜೊತೆ ಸಂಸಾರ ಮಾಡಬೇಕು ಅಂತ ಸಂತೋಷವಾಗಿ ಬಂದಿರುವಾಗ ಈ ಥರ ಅವಮಾನ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಪ್ಲೀಸ್ ಒಂದು ಅವಕಾಶ ಕೊಡಿ. ಸರಿ, ನಿಮಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಗನಾದರೂ ಕನ್ವಿನ್ಸ್ ಮಾಡ್ಬೋದಲ್ವಾ ನೀವು? ಕೊನೆ ಪಕ್ಷ ನಿಮ್ಮ ಮಗಂಗೆ ಫೋನ್ ಮಾಡಿ ಅಪ್ಪ ಮಗ ಮಾತಾಡೋ ಹಾಗೆ ಮಾಡಿಕೊಟ್ರೆ ಅವರಿಬ್ರು ಮಧ್ಯೆ ಇರುವಂತಹ ವೈಮನಸ್ಯ ಬಗೆಹರಿಯುತ್ತಲ್ವಾ? ಮುಂದೆ ಅವರಿಬ್ರು ಒಂದಾದರೆ ನಿಮ್ಮ ಕಣ್ಮುಂದನೇ ನಿಮ್ಮ ಮಗ ಸಂತೋಷವಾಗಿರ್ತಾರೆ. ಅದನ್ನ ನೋಡಿ ನೀವು ಸಂತೋಷ ಪಡಬಹುದಲ್ವಾ? ಯೋಚನೆ ಮಾಡಿ. ಹೌದು ವೈಜು, ದಯವಿಟ್ಟು ಹಠ ಮಾಡಬೇಡ. ನಿನ್ನ ಮಾತು ಕೇಳದೆ ನಾನು ಹಠ ಮಾಡಿದ್ದಕ್ಕೆ ಈಗ ಅನುಭವಿಸ್ತಾ ಇರೋದೇ ಸಾಕು. ಇನ್ನು ಮುಂದೆ ಯಾರೂ ಆ ನೋವು ಪಡೋದು ಬೇಡ. ಹಲೋ ರಂಜಿತ್, ನಿಮ್ಮಪ್ಪ ಬಂದಿದ್ದಾರೆ. ಅವ್ರು ನಿನ್ನ ಹತ್ರ ಏನೋ ಮಾತಾಡಬೇಕಂತೆ. ಒಂದು ನಿಮಿಷ.
ಅವ್ರಿಗೆ ಫೋನ್ ಕೊಡ್ತೀನಿ. ಕೊಡು. ಹಲೋ ಮಗನೇ, ಹೇಗಿದೆಯಾ? ಹಲೋ. ಕಟ್ ಮಾಡಿದ್ದಾನೆ. ನೋಡಿದ್ರಾ, ಅವ್ನು ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ಮೇಲೂ ಫೋನ್ ಮಾಡಿಸಿದ್ರಿ. ಇನ್ನು ಮುಂದೆ ಅವ್ನು ನನ್ನ ಜೊತೆನೂ ಮಾತಾಡೋದಿಲ್ಲ. ಈಗ ನಿಮ್ಗೆ ನೆಮ್ಮದಿನಾ? ಏನಮ್ಮ, ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ದಿನ ಏನಕ್ಕಮ್ಮ ಬರ್ತೀಯಾ? ಸರ್ ಹಾಗೆ ಹೇಳ್ಬೇಡಿ ಸರ್, ಪ್ಲೀಸ್. ನಾನು ಆದಿತ್ಯ ಅವ್ರನ್ನ ನೋಡ್ಬೇಕು. ಅವ್ರು ಎಲ್ಲಿ ಹೋಗಿದಾರಂತ ಹೇಳಿ ಸರ್. ಅಯ್ಯೋ, ಎಸ್ ಸರ್ ಹೇಳಿದ್ರೆ ಅದನ್ನೇ ಕೇಳ್ತಿಲ್ಲಮ್ಮ. ಮಾಡಕ್ ಬೇರೆ ಕೆಲಸ ಇಲ್ವಾ ನಿನಗೆ? ಅಲ್ದು ಯಾಕೆ ಆಲೋಚಿಸ್ಕೊಂತೀರಾ? ಎಷ್ಟು ಹುಡುಗಿರು ಸಿಕ್ಕಲ್ಲ, ಹೋಗಮ್ಮ ಮನೆಗೆ. ಸರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ಅವ್ರ ನಂಬರ್ ಕೊಡಿ, ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಚೆನ್ನಾಗಿದೆ ಕಣಮ್ಮ, ಮದುವೆ ಆಗೋ ಗುಂಡ ಅಂದ್ರೆ ನೀನೆ ನನ್ನ ಹೆಂಡತಿ ಆಗು ಅಂದಂತೆ. ಹಂಗಾಯ್ತು ನಿನ್ ಕತೆ. ದಿನ ಬರ್ತಿ ಅಂತ ಕರುಣೆ ತೋರಿಸಿದ್ರೆ ನನ್ ಕೆಲ್ಸಕ್ಕೆ ಕಲ್ಲಾಗ್ತಿಯಲ್ಲಮ್ಮ. ಹೋಗಮ್ಮ ಸುಮ್ನೆ. ಒಂದ್ ನಿಮಿಷ ಬಾರ ಮೇಲೆ. ನಂಬರ್ ಕೊಡ್ತೀರಾ? ಪ್ಲೀಸ್ ಕೊಡಿ ಕೊಡಿ ಸರ್. ಅವ್ರ ನಂಬರ್ ಕೊಡಕ್ಕಾಗಲ್ಲಮ್ಮ, ನಿಮ್ ನಂಬರೇ ಕೊಟ್ಟೋಗಿ. ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ. ನನ್ನ ನಂಬರಾ? ಬೇಡ ಬಿಡಿ. ಅವ್ರ ನಂಬರ್ ಮಾತ್ರ ಕೇಳ್ತೀಯಾ, ನಿಮ್ ನಂಬರ್ ಕೊಡೋದಿಲ್ಲ. ಹೌದು, ಏನಾಗ್ಬೇಕು ಅವ್ರು ನಿಮ್ಗೆ? ಅವ್ರಿಗೆ ನಾನು ಏನಾಗಬೇಕು ಅಂತ ಗೊತ್ತಿಲ್ಲ, ಆದರೆ ನನಗೆ ಏನಿದು? ಯಾಕೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಕಾರಣ ಯಾಕೆ ಅಂತ ಹೇಳು. ಕಾರಣ ಏನು ಅಂತ ಹೇಳಿದ್ರೆ ಈ ಸಿಹಿ ಕೂಡ ಕಹಿ ಅನ್ಸುತ್ತೆ. ಅದಕ್ಕೆ ಫಸ್ಟ್ ಸಿಹಿ ತಿನ್ಬಿಡಿ. ಪರವಾಗಿಲ್ಲ ಹೇಳೋ. ಈ ಸ್ವೀಟ್ ತಿನ್ನೋದಕ್ಕೂ ನೂರಾರು ಕಾರಣಗಳಿರುತ್ತೆ. ನಾನು ಉದ್ಧಾರ ಆಗ್ತಾ ಇದ್ದೀನಿ ಅಂತ ಸ್ವೀಟ್ ತಿನ್ನೋದಕ್ಕೂ, ಅವನು ಹಾಳಾಗ್ತಿದ್ದಾನೆ ಅಂತ ಸ್ವೀಟ್ ಕೊಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಅದು ಗೊತ್ತಾಗ್ಬೇಕಲ್ವಾ? ನೀನು ಯಾವ ಕಾರಣಕ್ಕೆ ಸ್ವೀಟ್ ಕೊಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗಲಿ, ಆಮೇಲೆ ತಿಂತೀನಿ. ನೀವು ಈ ರೀತಿ ಯೋಚನೆ ಮಾಡಿದ್ರೆ ಅಮೃತ ಕೊಟ್ಟರು ಅಸಹ್ಯ ಅನ್ಸುತ್ತೆ. ಅಮೃತ ಕೊಟ್ಟಿದ್ದು ಯಾರು ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ರಾಕ್ಷಸ ಅಮೃತ ಕೊಡೋದಕ್ಕೂ ದೇವೇಂದ್ರ ಹಾಲು ಕೊಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ನಾಯಿ ಎದೆಯಲ್ಲೂ ಹಾಲು ಬರುತ್ತೆ, ಅದು ಮರಿಗಳಿಗೆ ಮಾತ್ರ ಸೀಮಿತ. ಬೇರೆಯವ್ರು ಕುಡಿಯೋದಕ್ಕಾಗಲ್ಲ ಅಲ್ವಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಆಗಿದ್ದಿದ್ರೆ ನೀನು ಹೀಗೆ ನಡ್ಕೋತಾನೆ ಇರಲಿಲ್ಲ. ಈಗ ಏನಕ್ಕೆ ಬಂದಿದೆ ಅದನ್ನ ಹೇಳು. ಅರ್ಥವಿಲ್ಲದ ವ್ಯರ್ಥ ಪದಗಳಿಗೆ ನಾನು ತಲೆ ಕೆಡ್ಸ್ಕೊಳಲ್ಲ. ಸರ್, ನೀವ್ ಹೇಳಿದ ಮಾತುಗಳು ನನ್ನ ಕಿವಿಗೆ ನಾಟಲ್ಲ ಅಂದ್ಮೇಲೆ ಒಳಗೆ ಹೋಗುತ್ತೆ. ತಗೊಳ್ಳಿ. ನೋಡಿ, ಬಿದ್ದ ಚಿದಂಬರಂ. ಆ ಸೂರ್ಯ ಬಿದ್ದೇ ಬಿಟ್ಟ. ಇನ್ನು ಅವನು ಮೇಲೇಳೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಕು ಕೊಡೋ ಸೂರ್ಯ ದಿನ ಹುಡ್ತಾನೆ ಸಾಯ್ತಾನೆ. ಆದ್ರೆ ನನ್ನ ಅಜನ್ಮ ವೈರಿ ಸೂರ್ಯ ಇನ್ನು ಅವನಿಗೆ ಸಾವು ಮಾತ್ರ. ಮರು ಹುಟ್ಟು ಇಲ್ಲೇ ಇಲ್ಲ. ಚಿದಂಬರಂ, ಇನ್ನು ಮುಂದೆ ನೀನೇ ಕಿಂಗ್. ಅಪ್ಪನ ವಿನಾಶಕ್ಕೆ ಮಗನೇ ಅಸ್ತ್ರ. ಅರ್ಪಿತಾ, ಹೇಗಿದೆ ನನ್ನ ಪ್ಲಾನು? ಸೂಪರ್. ಆದ್ರೆ ಅನುಮಾನ ಬೇಡ. ಆದಿ ಪಕ್ಷಕ್ಕೆ ಸದಸ್ಯತ್ವ ಪಡೆದದ್ದಾಯ್ತು. ಇನ್ನು ಮುಂದೆ ಅವನು ನಮ್ಮ ಕೈಯಲ್ಲಿ ಆಡೋ ತೊಗಲು ಗೊಂಬೆ. ನಾನು ಹೇಗೆ ಆಡಿಸ್ತೀನೋ ಹಾಗೆ ಆಡೋದೊಂದೇ ಅವನಿಗೆ ಉಳಿದಿರೋದು. ಚೆನ್ನಾಗಿ ನೋಡಿ. ಪ್ರಾಥಮಿಕ ಸದಸ್ಯತ್ವ. ನಾನು ಪಾರ್ಟಿ ಜಾಯ್ನ್ ಆಗಿದ್ದೀನಿ. ಅಂದ್ರೆ ನಿಮ್ ಪಾರ್ಟಿ ಅಲ್ಲ, ನಿಮ್ಮ ಆಪೋಸಿಷನ್ ಪಾರ್ಟಿ. ಅನ್ಕೊಂಡೆ ನೀನು ಈ ರೀತಿ ಎಡವಟ್ಟೇನೋ ಮಾಡ್ಕೊಂಡ್ ಬಂದಿರ್ತೀಯ. ಸಾರಿ ಮಿಸ್ಟರ್ ಸೂರ್ಯ ರಾಜಶೇಖರ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್,
ನಾನು ಎಡವಟ್ ಮಾಡಿಲ್ಲ. ನಾನು ನಿಮ್ಮಾಗೆ ಒಂದು ದೊಡ್ಡ MLA ಆಗಬೇಕು ಅಂತ ಇಟ್ಟಿರೋ ಫಸ್ಟ್ ಸ್ಟೆಪ್. ತಗೊಳ್ಳಿ, ಈಗಲಾದ್ರೂ ಸ್ವೀಟ್ ತಗೊಳ್ಳಿ. ನಾನು ಸ್ವೀಟ್ನ ತಿನ್ನಲ್ಲ. ಯಾಕೆ? ರಾಜಕೀಯದಲ್ಲಿ ನಾನು ನಿಮಗಿಂತ ತುಂಬಾ ಬೆಳೆದು ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚಾಗ್ತಿದ್ಯಾ? ಮಗ ಬೆಳೆದ್ರೆ ತಂದೆಗೆ ಖುಷಿನೇ, ಆದ್ರೆ ನೀನು ಬೆಳೀತಾ ಇಲ್ಲ. ಹಾಳಾಗ್ತಾ ಇರೋ ಮಗನ್ ನೋಡಿ ಸಿಹಿ ತಿಂದು ಸಂಭ್ರಮ ಪಡುವಂತ ತಂದೆ ನಾನಾಗೋದಕ್ಕೆ ಇಷ್ಟಪಡಲ್ಲ. ಅಂತ ತಂದೆನೂ ನಾನಲ್ಲ. ತಂದೆ ನೀವು ನನ್ನ ತಂದೆ. ನೀವು ನನ್ನ ತಂದೆ ಹಂಚ್ಕೊಳ್ಳೋ ಯೋಗ್ಯತೆ ಇಲ್ಲ. ನೀವು ಆರನಿಗೆ ಮಾತ್ರ ತಂದೆ. ಇವತ್ತಿಗೂ ನಾಳೆಗೂ ಯಾವತ್ತೂ ಶಶಾಂಕೆ ನನ್ನ ತಂದೆ. ಹಾಗಿದ್ರೆ ಈ ಸ್ವೀಟ್ನ ಅವನಿಗೆ ತಗೊಂಡೋಗಿ ಕೊಡು. ನನಗೆ ಕೊಡ್ತಿದ್ಯಾ? ಯುದ್ಧಕ್ಕೆ ಸಿದ್ಧವಾಗಕ್ಕೂ ಮುಂಚೆ ಎದುರಾಳಿಗೆ ಸಿಹಿ ತಿನ್ಸೋದೆ ನನ್ನ ಫ್ಯಾಷನ್. ಮಿಸ್ಟರ್ ಸೂರ್ಯರಾಜ್, ನೀವು ಇವತ್ತಿಗೂ ನಾನೊಬ್ಬ MLA, ನಾನು ಏನ್ ಮಾಡಿದ್ರು ನಡೀತೆ ಅಂತ ಬೇಜಾನ್ ಮರಿತಾ ಇದ್ದೀರಾ ಅಲ್ವಾ? ನೋಡ್ತಾ ಇರಿ, ನಿಮ್ಮ ರಾಜಕೀಯ ಅಂತ್ಯಕ್ಕೆ ಏಕ್ ತಿಲಾಂಜಲಿ ಇಡ್ತೀನಿ ಅಂತ. ಜನ ಗೆದ್ದಾಗ್ಲೂ ತಿಲಾಂಜಲಿ ಇಡ್ತಾರೆ, ಸೋತಾಗ್ಲೂ ತಿಲಾಂಜಲಿ ಇಡ್ತಾರೆ. ಗೆದ್ದಾಗ ಬಲಿ ಕೊಡೋ ಕುರಿಗೆ ಹಾರ ಹಾಕೋ ಥರ ದೊಡ್ಡ ಹಾರ ಹಾಕ್ತಾರೆ. ಆದರೆ ಸೋತಾಗ ಹೂವಿನ ಹಾರ ಮಿಸ್ ಆಗಿರುತ್ತೆ. ಹಾಗೆ ಅಧಿಕಾರನೂ ಕೈ ತಪ್ಪೋಗಿರುತ್ತೆ. ಆ ಅಧಿಕಾರ ನಾನು ನಿಮ್ಮಿಂದ ಕಿತ್ಕೊಳ್ಳೋದೆ ನನ್ನ ಉದ್ದೇಶ. ಉದ್ವೇಗಕ್ಕೊಳಗಾಗಿ ಉದ್ದೇಶ ಅನ್ಕೊಂಡಿಟ್ಟಿರೋ ಹೆಜ್ಜೆ ತಪ್ಪು ಅನ್ನೋದನ್ನ ಮರಿಬೇಡ. ರಾಜಕೀಯ ಅಂದ್ರೆ ಸಿನಿಮಾದಲ್ಲಿ 4 ಪಂಚ್ ಡೈಲಾಗ್ ಹೊಡೆದಾಗೆ ಓಟ್ ಕೇಳಿ ಗೆದ್ದು ಬರೋದಲ್ಲ. ಹೇಗೆ ಗೆದ್ದು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿಮ್ಮಿಂದ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಅಂದ್ಕೊಂಡ ಹಾಗೆ 2ನೇ ದಾಳ ಉರುಳಿ ಬಿತ್ತು. ಇನ್ನೇನಿದ್ರು 3ನೇ ದಾಳ ಉರುಳಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಆ MLA ಸೂರ್ಯನ ಹೆಸರು ಕೆಡಿಸೋದಕ್ಕೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ಕೆಟ್ಟ ಕೆಲಸಗಳನ್ನ ಅವನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಆದರೆ ಒಂದು ಮಾತು, ನೀವೇನೇ ಕೆಲಸ ಮಾಡಿದ್ರೂ ಅಲ್ಲಿ ಆದಿ ಹೆಸರಿರಬೇಕು. ಆ ಆದಿನೇ ಮುಂದೆ ನಿಂತು ಈ ಕೆಟ್ಟ ಕೆಲಸಗಳನ್ನ ಮಾಡಿಸ್ತಿದ್ದಾನೆ ಅನ್ನೋ ಥರ ಬಿಂಬಿಸ್ಬೇಕು. ಆಗ ಜನ ಆ MLA ಸೂರ್ಯನಿಗೆ ಚೀತು ಅಂತ ಮುಖಕ್ಕೆ ಹೋಗಿತಾರೆ. ಗೊತ್ತಾಯ್ತಾ ಸರ್? ನೀವು ಹೇಳಿ ಕೆಲಸನ ಚಾಚು ತಪ್ಪದೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಅನುಮತಿ ಬೇಕಷ್ಟೆ. ನನ್ನ ವೈರಿ ನಾಶಕ್ಕೆ ನಿಂತವ್ರಿಗೆ ನನ್ನ ಪರ್ಮಿಷನ್ ಕಾಯೋದು ಬೇಕಿಲ್ಲ. ಆ ಸೂರ್ಯನಿಗೆ ಎಷ್ಟು ತೊಂದರೆ ಕೊಡೋಕೆ ಸಾಧ್ಯ ಇದೆಯೋ ಅಷ್ಟೂ ಕೊಟ್ಟು ಬಂದ ಮೇಲೆ ನನ್ನ ಹತ್ರ ಹೇಳಿ. ನೀವು ಕೈ ಹಾಕಿರೋದು ಆದಿತ್ಯ ಅನ್ನೋ ಹಾವಿಗೆ. ಇನ್ನು ಹಲ್ ಕಿತ್ತಿಲ್ಲ. ಯಾವಾಗ ಎಲ್ಲಿ ಹೇಗೆ ಕಚ್ಚುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೋಂಟ್ ವರಿ ಅರ್ಪಿತಾ. ರಾಜಕೀಯ ಚದುರಂಗದ ಆಟದಲ್ಲಿ ನಾನು ಆ MLA ಸೂರ್ಯನಿಗಿಂತ ಸ್ವಲ್ಪ ಹೆಚ್ಚೇ ತಿಳ್ಕೊಂಡಿದ್ದೀನಿ. ಅವನನ್ನು ಹೇಗೆ ಬಗ್ಗ ಬಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಈ ಆಟದಲ್ಲಿ ನಾವೇನೇ ಕೆಲಸಗಳನ್ನು ಮಾಡಿದರೂ ಅಲ್ಲಿ ಆದಿ ಹೆಸರು ಕಾಣಲೇಬೇಕು. ಹಾಗೆ ಅದು ಸೂರ್ಯನ ಮಗ ಅನ್ನೋದು ಅಷ್ಟೇ ಸ್ಪಷ್ಟವಾಗಿರಬೇಕು. ಇನ್ನೊಂದು ಮುಖ್ಯವಾದ ಮಾತು, ನಮ್ಮ ಆಟದಲ್ಲಿ ಅಪ್ಪ ಸತ್ರೂ ಸರಿ, ಮಗ ಸತ್ರೂ ಸರಿ, ಅಥವಾ ಇಬ್ರು ಸತ್ರೂ ಸರಿ, ಅಥವಾ ಒಬ್ಬರು ಸತ್ತು ಇನ್ನೊಬ್ರು ಬದುಕಿದ್ರು ಸರಿ. ನನಗೆ ತಾನೇ ಲಾಭ. ಅಂದ್ರೆ ಸೂರ್ಯನ ಕೊಲೆ ಮಾಡೋದಕ್ಕೆ ಒಂದು ಪ್ಲಾನ್ ರೆಡಿ ಆಗಿದೆ ಅಂತ ಆಯ್ತು. ಐ ಆಮ್ ಸಾರಿ ಅರ್ಪಿತಾ, ಇಲ್ಲಿ ಯಾರನ್ನು ಯಾರು ಸಾಯಿಸ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಆದ್ರೆ ಇಬ್ಬರಲ್ಲಿ ಒಬ್ರು ಸಾಯ್ತಾರೆ ಅನ್ನೋದು ಮಾತ್ರ ಸತ್ಯ. ನಿನಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೇಳು. ರಾಜಕೀಯ ಅನ್ನೋದು ತುಂಬಾ ಹೊಲಸು. ಇಲ್ಲಿ ಉದ್ಧಾರ ಆಗಿರೋರ್ಕಿಂತ ಹಾಳಾಗಿರೋರು ಹೆಚ್ಚು. ಒಂದು ಸಲ ಇಲ್ಲಿ ಕಾಲಿಟ್ಟ ಮೇಲೆ ಚಕ್ರವ್ಯೂಹ ಇದ್ದಾಗೆ ಹೊರಗೆ ಬರೋದು ತುಂಬಾ ಕಷ್ಟ. ನೀವೇನ್ ಹೇಳಿದ್ರು ಸರಿ, ನಾನ್ ನಿಮ್ ಮಾತನ್ನ ಕೇಳೋದಿಕ್ಕೆ ತಯಾರಿಲ್ಲ.
ನನ್ನ ಕಣ್ ಮುಂದೆ ನನ್ನ ಗುರಿ ಕಾಣ್ತಾ ಇದೆ. ನೀವು ಅದನ್ನ ತಪ್ಸೋ ಪ್ರಯತ್ನ ಮಾಡಬೇಡಿ. ಹಾಗೊಂದ್ ವೇಳೆ ನೀವು ತಪ್ಸೋ ಪ್ರಯತ್ನ ಮಾಡಿದ್ರು ಕೂಡ ನಾ ದಾರಿ ತಪ್ಪೋದಿಕ್ಕೆ ಹಳೆ ಆದಿತ್ಯ ಅಲ್ಲ. ಸರ್, ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಾನು ನಿಮ್ಗೆ ಒಂದು ಮಾತು ಹೇಳಲ್ಲ. ನೀವು ನಿಮ್ಮ ಮಗನೇ ಹೋಲ್ಸ್ಕೊಳಕ್ಕಾಗ್ಲಿಲ್ಲ, ಇನ್ನು ಜನರನ್ನ ಹೇಗೆ ಸರ್ ಹೋಲ್ಸ್ಕೊತೀರಾ? ನೋಡ್ದ್ಯಾ ನೀನೇ ನನ್ನನ್ನ ಅಪ್ಪ ಅಂತ ಒಪ್ಕೊಂಡಿ, ನಿನ್ ಬಾಯಲ್ಲೇ ಬಂತು. ಸರ್, ನಾನು ಅಪ್ಪ ಅಂತ ಕರೆದಿದ್ದು ಆ ಅರ್ಥದಲ್ಲ, ಜನ ನನ್ನ ನೋಡೋ ದೃಷ್ಟಿಯಲ್ಲಿ. ಬರಲ್ಲ? ನಾನು ಹೇಳಿರೋ ಕೆಲಸಗಳಲ್ಲಿ ಒಂದು ಕೆಲಸ ಏನಾದರೂ ಮಿಸ್ ಆದ್ರೂ ಈ ಲೋಕದಿಂದ ಮಿಸ್ ಆಗೋರು ನೀವು. ಇನ್ನೊಂದು ವಿಷಯ, ಇದರ ಹಿಂದೆ ನಾನಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಆ ಆದಿಗೆ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ನನ್ನ ಕೆಲಸ ನೋಡಿ ಸರ್, ಆಮೇಲೆ. ಹಾಂ ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು, ಪಿಕ್ ಮಾಡಿ. ಹಾಂ ನೀವು ಹೊರಡಿ. ಇನ್ನೇನಾದರೂ ವಿಷಯ ಇದ್ದರೆ ನಾನೇ ಫೋನ್ ಮಾಡಿ ತಿಳಿಸ್ತೀನಿ. ಓಕೆ ಸರ್. ನಾನು ಎಷ್ಟು ಸಲ ಹೇಳಿ ನನಗೆ ಫೋನ್ ಮಾಡಬೇಡ ಅಂತ, ಎಷ್ಟು ಬಡ್ಕೊಂಡ್ರು ಮತ್ತೆ ಯಾಕೆ ಫೋನ್ ಮಾಡ್ತೀಯಾ? ನಿಮಗೆ ತುಂಬಾ ಸಂತೋಷದ ವಿಷಯ ಹೇಳೋದಿತ್ತು, ಅದಕ್ಕೆ ಫೋನ್ ಮಾಡಿದೆ ಅಷ್ಟಕ್ಕೆ. ನನ್ನ ಆತಂಕ ನಿನಗೆ ಅರ್ಥ ಆಗಲ್ವಾ? ನೀನು ಪದೇ ಫೋನ್ ಮಾಡ್ತಿರೋದು ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಅದು ನನಗೂ ಗೊತ್ತು, ಆದ್ರೆ ನಾನ್ ಫೋನ್ ಮಾಡಿದ್ದು ನನಗೆ ಇವತ್ತು ಆಗ್ತಾ ಇರೋ ಸಂತೋಷನ ನಿಮಗೆ ಹೇಳ್ದೆ ಇರೋದಕ್ಕೆ ಆಗ್ತಿಲ್ಲ, ಅದಕ್ಕೆ. ಸರಿ, ಅದೇನು ಅಂತ ಹೇಳು. ನಿನ್ನ ಫೈರಿ ಮನೆಯಲ್ಲಿ ನಾಳೆ ಸಂಭ್ರಮ ನಡೀತಾ ಇದೆ, ಆದ್ರೆ ಆ ಸಂಭ್ರಮಕ್ಕೆ ಒಂದು ಕಪ್ಪು ಚುಕ್ಕೆ ಇಡೋ ಹಾಗೆ ಮಾಡಿದ್ದೀನಿ. ಅದೇನಂದ್ರೆ ನಿಶ್ಚಿತಾರ್ಥಕ್ಕೆ ಮತ್ತೆ ಮದುವೆಗೆ ಗಡುವು ಕೊಟ್ಟಿದ್ದೀನಿ. ನಾಳೆ ನಡೆಯೋದು ಸಂಭ್ರಮ ಆದ್ರೂ ಅದ್ರ ನಂತರ ಅಲ್ಲಿ ಆವರಿಸೋದು ಗಾಢ ಮೌನ, ಅಂದ್ರೆ ಶಾಶ್ವತ ಮೌನ. ನೆಲೆ ನಿಲ್ಲುತ್ತೆ ನಿಮ್ಮ ವೈರಿ ಮನೆಯಲ್ಲಿ. ಅಷ್ಟೇ ತಾನೇ? ಅದೇನಾಗುತ್ತೋ ಆಗಲಿ, ಆಮೇಲೆ ನೋಡೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪದೇ ಫೋನ್ ಮಾಡಬೇಡ. ಯಾರ್ದು ಫೋನು? ಅವಳಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಅವಳು ಕೆನ್ನೆಗೆ 4 ಬಾರಿಸಿ ಬುದ್ಧಿ ಹೇಳು. ನಾನು ಸೂರ್ಯನ ಸುತ್ತ ಹೆಣೆದಿರೋದು ಚಕ್ರವ್ಯೂಹ ಅಲ್ಲ, ಜೇಡರ ಬಲೆ. ಅದರಲ್ಲಿ ಒಂದು ಸಾರಿ ಬಂದು ಯಾರಾದರೂ ಸಿಕ್ಕಾಕೊಂಡ್ರೆ ಅದರಿಂದ ಜೀವ ಸಹಿತ ಹೊರಗಡೆ ಹೋಗೋದು ಕನಸಿನ ಮಾತು. ನೋಡು, ನೀನು ಕಲೆಕ್ಟ್ ಮಾಡಿರೋ ಮಾಹಿತಿಗೆ ನನ್ನ ಕ್ರಿಮಿನಲ್ ಐಡಿಯಾ ಸೇರಿಸಿ ಸೂರ್ಯನ ನೆಮ್ಮದಿಗೆ ನಾಂದಿ ಹಾಡಿ ಅವರ ಮನೆಯ ಸಂತೋಷಕ್ಕೆ ಸಮಾಧಿ ಕಟ್ಟೋ ತನಕ ನನಗೆ ಸಂತೋಷನೂ ಇಲ್ಲ, ನೆಮ್ಮದಿನೂ ಇಲ್ಲ. ಕೆಲಸ ಆದಮೇಲೂ ಇಲ್ಲೇ ಇರೋದಕ್ಕೆ ಇದೇನು ನನ್ನ ಗಂಡನ ಮನೇನ? ಕೆಲಸ ಆದಮೇಲೆ ಜಾಗ ಖಾಲಿ ಮಾಡೋದೆ. ಮದುವೆ ಆಗೋವರೆಗೂ ನಾನು ಇಲ್ಲೇ ಇರಬೇಕಾ? ಸರಿ. ನಿಶ್ಚಿತಾರ್ಥ ಆದರೂ ಮದುವೆಗೆ ತುಂಬ ಗ್ಯಾಪ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅದನ್ನು ನಾನು ನೋಡ್ಕೊತೀನಿ ಬಿಡು. ಅಯ್ಯೋ, ಅದು ನೆನಪಿದೆ, ಮದುವೆಗೆ ಮುಂಚೆ ಸ್ವಾತಿಗೆ ಬರಬೇಕಾದ ಆಸ್ತಿ ಎಲ್ಲ ಅವಳ ಹೆಸ್ರಿಗೆ ಬರಬೇಕು. ಅಷ್ಟೇ ತಾನೇ? ನೀವು ಏನು ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಾಗಿರಿ, ಎಲ್ಲ ನಾನು ನೋಡ್ಕೊತೀನಿ. ಆರ್ತಿ, ಏನು ಮಾಡ್ತಾ ಇದ್ದೀಯಮ್ಮ? ಹೀಗೆ ಸಣ್ಣ ಪುಟ್ಟ ಕೆಲಸ ಇರುತ್ತಲ್ಲಮ್ಮ, ಅದನ್ನ ಮುಗಿಸ್ತಾ ಇದ್ದೀನಿ. ಅದು ಸರಿಯೇನು ಅಲ್ಲ, ದೊಡ್ಡ ಮಗನ ಮದುವೆ ಮಾಡೋದು ಬಿಟ್ಟು ಚಿಕ್ಕ ಮಗನ ಮದುವೆ ಮಾಡ್ತಾ ಇದೆಯಲ್ಲ. ದೊಡ್ಡವನಿಗೆ ನೀನೊಂದು ಮಾತು ಹೇಳಬೇಕಾಗಿತ್ತು, ಮೊದಲು ನೀನು ಮದುವೆ ಆಗು ಅಂತ. ಓ, ಕೇಳ್ದ ನೀನು ಅವನ್ನ? ಅದಕ್ಕೆ ಅವನೇನಂದ? ಆ ಮಾತು ಯಾಕೆ ಹೇಳ್ದೆ ಅಂದರೆ,
ಅವನು ಮದುವೆ ಆಗದೆ ಇದ್ರೆ ನನಗೇನು ಚಿಂತೆ ಇಲ್ಲ. ನಮ್ಮ ಸ್ವಾತಿಗೂ ಆರ್ಯನ್ಗೂ ಬೇಗ ಮದುವೆ ಮಾಡಿಬಿಟ್ರೆ ಒಳ್ಳೇದು ಅಂತ ಅಷ್ಟೇ. ಅದಕ್ಕೇನು ಬಿಡಿಮ್ಮ, ಮಾಡೋಣ. ಏನಿಲ್ಲ, ಈ ತಿಂಗಳೇ ಮದುವೆ ಮಾಡಿಬಿಟ್ರೆ ಒಳ್ಳೇದು. ಯಾಕೆಂದರೆ ಮುಂದಿನ ತಿಂಗಳು ಆಷಾಢ ಬಂದ್ಬಿಡುತ್ತೆ. ಆದಷ್ಟು ಬೇಗ ಮದುವೆ ಮಾಡಿಬಿಟ್ರೆ ನಾನು ಊರಿಗೆ ಹೋಗ್ತೀನಿ. ಎಷ್ಟು ದಿನ ಅಂತ ನಾನು ಈ ಮನೇಲಿ ಇರೋಕ್ಕಾಗತ್ತೆ? ಏನು, ಇನ್ನು 1 ತಿಂಗಳೊಳಗೆ ಮದುವೆ ಮಾಡಬೇಕಾ? ಹ್ಞೂ, ಇಲ್ಲ ಅಂದರೆ 6 ತಿಂಗಳು ಮುಹೂರ್ತ ಚೆನ್ನಾಗಿಲ್ವಂತೆ. ನಮ್ಮೂರು ಜೋಯಿಸರು ಹೇಳಿದ್ರು, ಅದಕ್ಕೆ. ಅದೇಗಾಗುತ್ತೆ ಅಜ್ಜಿ? ಇನ್ನು ನಿಶ್ಚಿತಾರ್ಥನೇ ಆಗಿಲ್ಲ. ಇನ್ನು 1 ತಿಂಗಳಲ್ಲಿ ಮದುವೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲ, ಅದ್ಯಾಕೆ ಕಷ್ಟ ಆಗುತ್ತೆ? ದುಡ್ಡು ಕಾಸು ಇಲ್ಲ ಅಂದರೆ ಅದನ್ನು ಹೊಚ್ಚೋದಕ್ಕೆ ಕಷ್ಟ ಆಗುತ್ತೆ. ಮನೆಯಲ್ಲೆಲ್ಲ ಇಟ್ಕೊಂಡು ಆಗೋಲ್ಲ ಅಂದರೆ ಹೇಗೆ? ನಾನು ಅದಕ್ಕೆ ಹೇಳಿದ್ದಲ್ಲ, ಇನ್ನು 1 ತಿಂಗಳಲ್ಲಿ ಮದುವೆ ಅಂದರೆ. ನೋಡೋ, ನಾನು ಹೇಳಿದ ಮೇಲೆ ಮುಗೀತು. 1 ತಿಂಗಳಲ್ಲಿ ನಿಶ್ಚಿತಾರ್ಥ ಮದುವೆ ಎಲ್ಲ ಮುಗಿಬೇಕು. ಗಂಡ ಹೆಂಡತಿ ಸೇರಿಕೊಂಡು ಅದು ಏನು ಮಾಡ್ತೀರೋ ಮಾಡಿ.